ಮಾಜಿ ಸಚಿವ ವಿ ಸೋಮಣ್ಣಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತುಮಕೂರು ಕ್ಷೇತ್ರದಲ್ಲಿ ಮಾಜಿ ಸಚಿವರು ಫುಲ್ ರೌಂಡ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಎದುರಿಗೆ ಬಂದಿರುವಂತಹ ಸಂದರ್ಭದಲ್ಲೇ ತುಮಕೂರು ಕ್ಷೇತ್ರದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಸೋಮಣ್ಣ ಸುತ್ತದಂತಹ ಏರಿಯಾ ಇಲ್ಲ, ಭೇಟಿ ಮಾಡದಂತಹ ಯಾವುದೇ ನಾಯಕರಿಲ್ಲ. ಇನ್ನು ಮತ್ತೊಂದು ಕಡೆ ಮಾಧುಸ್ವಾಮಿಯಿಂದಲೇ ಟಿಕೆಟ್ಗಾಗಿ ಪೈಪೋಟಿ ಕೂಡ ನಡೆಸಲಾಗ್ತಾ ಇದೆ. ತುಮಕೂರಿನ ಬಿಜೆಪಿಯಲ್ಲೇ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಫೈಟ್ ಏನಾದರೂ ನಡೀತಾ ಇದೆಯಾ? ಟಿಕೆಟ್ ಪಡೆಯೋದಕ್ಕೆ ಅಂತ ಇಬ್ಬರು ನಾಯಕರ ನಡುವೆ ಪೈಪೋಟಿ ಏನಾದರೂ ನಡೀತಾ ಇದೆಯಾ? ಬಿಜೆಪಿ ಆಯಿತು, ಈಗ ಜೆಡಿಎಸ್ ನಾಯಕರನ್ನು ಕೂಡ ವಿ ಸೋಮಣ್ಣ ಅವರು ಭೇಟಿ ಮಾಡಿದ್ದಾರೆ. ಮೈತ್ರಿ ಪಕ್ಷದ ನಾಯಕರನ್ನ ಕೂಡ ಭೇಟಿ ಮಾಡಿ ಅವರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಮೈತ್ರಿ ಪಕ್ಷದ ನಾಯಕರನ್ನ ಭೇಟಿಯಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಪಡೆಯೋದಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ವಿ ಸೋಮಣ್ಣ ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ತುಮಕೂರು ಕ್ಷೇತ್ರವನ್ನು ಈಗಾಗಲೇ ಸುತ್ತಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಏರಿಯಾ ಬಿಡದೆ ಎಲ್ಲ ಏರಿಯಾಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂತಹ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ತುಮಕೂರಿನ ನಾಯಕರನ್ನು, ಅದೇ ರೀತಿಯಾಗಿ ಪಕ್ಷದ ನಾಯಕರನ್ನು, ಇನ್ನು ಮತ್ತೊಂದೆಡೆಯಲ್ಲಿ ಮೈತ್ರಿ ಪಕ್ಷದ ನಾಯಕರನ್ನು ಕೂಡ ಭೇಟಿ ಮಾಡಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ನೆರವು ನೀಡಬೇಕು ಅಂತ ನಾಯಕರನ್ನು ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆಯಲ್ಲಿ ಮಾಧುಸ್ವಾಮಿಯವರು ಕೂಡ ಸಾಕಷ್ಟು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇಬ್ಬರು ಹಿರಿಯ ನಾಯಕರ ನಡುವೆ ಟಿಕೆಟ್ಗಾಗಿ ಏನಾದರೂ ಸಮರ ಆರಂಭ ಆಗಿದೆಯಾ, ಪೈಪೋಟಿ ಏನಾದರೂ ನಡೀತಾ ಇದೆಯಾ? ಈ ರೀತಿಯಾದಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ, ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಯಿತು. ಈ ನಡುವೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಮೈತ್ರಿ ಪಕ್ಷದ ನಾಯಕರನ್ನು ಕೂಡ ಭೇಟಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಧುಸ್ವಾಮಿ ಅವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಇಬ್ಬರು ನಾಯಕರ ನಡುವೆ ಏನಾದರೂ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆಯಾ ಅಂತ? ಸಂತೋಷ್, ಖಂಡಿತವಾಗ್ಲೂ ಕೂಡ ತುಮಕೂರು ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಟಿಕೆಟ್ ಫೈಟ್ ಕೂಡ ತುಮಕೂರಿನಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾಗಿ ಒಂದ್ ರೀತಿಯಾಗಿ ಸದ್ದು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಪ್ರಬಲ ಆಕಾಂಕ್ಷಿ ನಾನು ಕೂಡ ಅಂತ ಈಗಾಗಲೇ ಕೂಡ ಸೋಮಣ್ಣವ್ರು ಕೂಡ ಹೇಳಿರ್ತಕ್ಕಂಥದ್ದು. ನಾನು ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟು ಸಾಕಷ್ಟು ರೀತಿಯ ಮಠಮಾನ್ಯಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಸಮುದಾಯದ ನಾಯಕರುಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಬಿಜೆಪಿ ನಾಯಕರುಗಳನ್ನ ಇಷ್ಟು ದಿನಗಳ ಕಾಲ ಭೇಟಿಯನ್ನ ಮಾಡಿ ಅವ್ರ ಜೊತೆ ಸಂಪರ್ಕ ಒಂದು ಕೆಲಸವನ್ನು ಕೂಡ ಸೋಮಣ್ಣವ್ರು ಮಾಡ್ತಾ ಇದ್ರು. ಆದ್ರೆ ಏನು ತಡರಾತ್ರಿ ನಿನ್ನೆ ಮತ್ತೆ ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ತುಮಕೂರಿನ ಸರಣಿಯನ್ನು ಕೂಡ ಸೋಮಣ್ಣನವರು ಮುಂದುವರೆಸಿರ್ತಕ್ಕಂಥದ್ದು. ಬಿಜೆಪಿಯ ನಂತರ ಜೆಡಿಎಸ್ ನಾಯಕರುಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಜೆಡಿಎಸ್ ಶಾಸಕರು ಮತ್ತೆ ತುಮಕೂರು ಜಿಲ್ಲಾ ಜೆಡಿಎಸ್ ನ ಅಧ್ಯಕ್ಷ ಆಗಿರ್ತಕ್ಕ ಅಂಜನಪ್ಪ ಆಗ್ಬೋದು, ಮತ್ತೆ ತುರುವೇಕೆರೆ ಶಾಸಕ MT ಕೃಷ್ಣಪ್ಪ, ತುಮಕೂರು ನಗರ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸೇರಿದಂತೆ ಹಲವು ಮಾಜಿ ಕಾರ್ಪೊರೇಟರ್ಗಳನ್ನು ಕೂಡ ಸಂಪರ್ಕ ಮಾಡುವ ಒಂದು ಕೆಲಸವನ್ನು ಕೂಡ ಸೋಮಣ್ಣವ್ರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಿಜೆಪಿಯಿಂದ ನಾವು ಏನಾದ್ರೂ ಕೂಡ ಟಿಕೆಟ್ ಸಿಕ್ಕಿದ್ದೇ ಆದಂತ ಸಂದರ್ಭದಲ್ಲಿ ನನಗೆ ನಿಮ್ಮ ಬೆಂಬಲ ಕೂಡ ಅವಶ್ಯಕತೆ ತುಂಬಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೂಡ ಸಂಪರ್ಕದ ಜೊತೆಗೆ ವಿಶ್ವಾಸ ಬೆಳೆಸ್ಕೊಳ್ಳುವಂತ ಕೆಲಸವನ್ನು ಕೂಡ ಸೋಮಣ್ಣವ್ರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸೋಮಣ್ಣನವರು ನಿರಂತರವಾಗಿ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಸಮುದಾಯದ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆಪ್ತ ರೆಕಾರ್ಡ್ ಅವರು ಕೂಡ ಮಾಹಿತಿಯನ್ನ ಅವ್ರ ಜೊತೆ ಹಂಚ್ಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಟಿಕೆಟ್ ಬಹುತೇಕವಾಗಿ ನನಗೆ ಸಿಗುವಂತ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನನ್ನನ್ನ ಸಪೋರ್ಟ್ ಮಾಡಿ ನಾನು ಈ ಒಂದು ತುಮಕೂರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ನಿಮ್ ಜೊತೆಲಿ ನಿಂತು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮತ್ತೊಂದು ಕಡೆಯಾಗಿ ವಿರೋಧ ಕೂಡ ಒಂದ್ ರೀತಿಯಾಗಿ ವ್ಯಕ್ತವನ್ನು ಕೂಡ ಮಾಜಿ ಸಚಿವ ಮಾಧುಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೊರಗಡೆಯಿಂದ ಬಂದಂತ ಕ್ಯಾಂಡಿಡೇಟ್ಗಳು ಇಲ್ಲಿ ಸ್ಪರ್ಧೆಯನ್ನ ಮಾಡಿ ಸೋತಿರ್ತಕ್ಕಂಥದ್ದು ಕಮ್ಮಿ, ಇಲ್ಲಿನ ಲೋಕಲ್ ಏಟ್ಗೆ ಟಿಕೆಟ್ ಅನ್ನ ನೀಡಿ ಅನ್ನೋ ಒಂದು ಮಾತನ್ನು ಕೂಡ ಮಾಧುಸ್ವಾಮಿ ಹೇಳ್ತಾ ಇದ್ರೆ. ಆದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೋ, ಹೊರಗಡೆಯಿಂದ ಬಂದಂತ ಅಭ್ಯರ್ಥಿಗೆ ಏನಾದ್ರೂ ಕೂಡ ಟಿಕೆಟ್ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡುತ್ತೋ, ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ನೋಡುತ್ತೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.